ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ನಟ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಬಿಗ್ ಡೇ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮೇಲ್ಮನವಿ ವಿಚಾರಣೆಗಿದೆ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹಾದೇವನ್ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಮೇಲ್ಮನವಿ, ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೊ ಪೊಲೀಸರು ಸಲ್ಲಿಸಿರುವಂತ ಈ ಒಂದು ಮೇಲ್ಮನವಿ ಅರ್ಜಿ ಈಗಾಗಲೇ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆ ಮುಕ್ತಾಯ ಆಗಿದೆ. ಇವತ್ತು ಅಂತಿಮ ವಾದವನ್ನ ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು. ಹಾಗಾಗಿ ಇವತ್ತಿನ ಬೆಳವಣಿಗೆ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಇದೆ, ಕುತೂಹಲ ಇದೆ, ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇವತ್ತು ದರ್ಶನಿಗೆ ಬಿಗ್ ಡೇ. ಹಾಗಾಗಿ ಇವತ್ತಿನ ಆದೇಶದ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಇವತ್ತು ಕೋರ್ಟ್ನಲ್ಲಿ ಯಾವ ಥರದ ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಕುತೂಹಲ. ಅಂತಿಮವಾದಂಥ ತೀರ್ಪು ಪ್ರಕಟ ಆಗತ್ತೆ. ಸೊ ಇವತ್ತೇ ತೀರ್ಪು ಪ್ರಕಟ ಆಗಲಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಬಹುತೇಕವಾಗಿ ಇವತ್ತೇ ತೀರ್ಪು ಪ್ರಕಟವಾಗಲಿದೆ. ಒಂದು ವೇಳೆ ವಾದವನ್ನು ಮಂಡಿಸೋದ್ರಲ್ಲಿ ಹೆಚ್ಚು ಸಮಯ ಆದರೆ ಅಥವಾ ಸಮಯಾವಕಾಶ ಈ ಥರದ್ದೇನಾದ್ರು ಬಂತು ಅಂದರೆ ತೀರ್ಪನ್ನು ಕಾಯ್ದಿರಿಸ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಬೇಕಾಗತ್ತೆ. ಅದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗಲಿದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಇವತ್ತು ಬಿಗ್ ಡೇ ಆಗಿರೋದು. ಸುಪ್ರೀಂನಲ್ಲಿ ಈ ಒಂದು ಜಾಮೀನು ಭವಿಷ್ಯ ನಿಂತಿದೆ. ಇದು ಹಾಗೇನೆ ಮುಂದುವರಿಯುತ್ತೆ ಅಂದರೆ ಜಾಮೀನು ಇರುತ್ತೆ ಅನ್ನೋದಾಗತ್ತಾ ಅಥವಾ ಕ್ಯಾನ್ಸಲ್ ಆಗತ್ತೆ ಅನ್ನೋದು ತೀರ್ಪು ಪ್ರಕಟವಾಗತ್ತಾ, ಯಾವ ರೀತಿಯಾದಂಥ ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ಸರ್ಕಾರದ ವತಿಯಿಂದ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಯಾವ ಕಾರಣಕ್ಕೆ ಬೇಲ್ ಕ್ಯಾನ್ಸಲ್ ಆಗಬೇಕು, ಇವರ ಪಾತ್ರ ಈ ಮರ್ಡರ್ ಕೇಸ್ನಲ್ಲಿ ಏನೆಲ್ಲ ಇದೆ, ಸಾಕ್ಷಿಗಳು ಏನು ಹೇಳ್ತಾ ಇದೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೇನು ಹೇಳ್ತಾ ಇದೆ, ಜಾಮೀನು ಕೊಟ್ಟಿರೋದ್ರಿಂದ ತನಿಖೆಗೆ ಯಾವ ರೀತಿಯಾಗಿ ಹಿನ್ನಡೆ ಆಗತ್ತೆ. ಸೊ ಇದೆಲ್ಲವನ್ನು ಕೂಡ ತಿಳಿಸಿಯಾಗಿದೆ. ಹಾಗಾಗಿ ಇವತ್ತು ದರ್ಶನ್ ಪರ ವಕೀಲರಿಗೆ ವಾದ ಮಾಡಲಿಕ್ಕೆ ಅಂತ ಅವಕಾಶವನ್ನು ಕೊಡಲಾಗಿದೆ. ಯಾಕೆ ಜಾಮೀನನ್ನು ಕೊಡಬೇಕು, ಯಾಕೆ ಜಾಮೀನನ್ನು ರದ್ದು ಮಾಡಬಾರ್ದು, ದರ್ಶನ್ದು ಪಾತ್ರ ಇದರಲ್ಲಿ ಏನೂ ಇಲ್ಲ, ಈ ಥರದ ವಾದಗಳನ್ನು ಇವತ್ತು ದರ್ಶನ್ ಪರ ವಕೀಲರು ಮಂಡಿಸಲಿದ್ದಾರೆ. ಈ ವಾದವನ್ನು ಆಲಿಸಿಕೊಂಡು ಯಾವ ರೀತಿಯಾದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ ಅನ್ನೋದೇ ಇವತ್ತಿನ ಹೈಲೈಟ್, ಇವತ್ತಿನ ಫೋಕಸ್. ನೋಡಿ, ರೇಣುಕಾಸ್ವಾಮಿ ಕೊಲೆ ನಡೆದಂಥ ದಿನ 8/6/2024. ಒಮ್ಮೆ ನಾವು ಈ ಕೇಸನ್ನು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಏನೇನು ಆಗಿತ್ತು, ಯಾವ ದಿನದಿಂದ ಡೆವಲಪ್ಮೆಂಟ್ ಆಗಿತ್ತು ಅಂತ. ಯಾಕಂದರೆ ಹತ್ತಿರ 1 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಸೊ ಕೊಲೆ ಆರೋಪದಲ್ಲಿದ್ದಂಥ ಆರೋಪಿಗಳು ಒಟ್ಟು 17 ಮಂದಿ. ದರ್ಶನ್ ಮೈಸೂರಿನಲ್ಲಿ ಅರೆಸ್ಟ್ ಆಗಿದ್ದು 11/6/2024. ಪವಿತ್ರ ಗೌಡ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದು 11/6/2024. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಪ್ರಕರಣ ದಾಖಲಾದಂಥ ಠಾಣೆ ಬಂದು ಕಾಮಾಕ್ಷಿಪಾಳ್ಯ. ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳು ಏನು ಅನ್ನೋದನ್ನು ನೋಡೋದಾದರೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಲ್ಲ, ತನಿಖೆಗಳೆಲ್ಲ ಆದ ನಂತರ, ಸ್ಥಳ ಮಹಜರು ಎಲ್ಲ ಆದ ನಂತರ ಒಂದಷ್ಟು ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಏನದು ಚಾರ್ಜ್ ಶೀಟ್? ಚಾರ್ಜ್ ಶೀಟ್ನಲ್ಲಿ ಏನೇನಿತ್ತು ಅಂದರೆ ಒಟ್ಟು ಅದು 7 ಸಂಪುಟದ 3,391 ಪುಟಗಳಿತ್ತು. 27 ಜನರಿಂದ 164 ಸ್ಟೇಟ್ಮೆಂಟನ್ನು ಪಡ್ಕೊಳ್ಳಲಾಗಿತ್ತು. ಎಲ್ರಿಗೂ ಗೊತ್ತಿದೆ 164 ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅದನ್ನು ಜಡ್ಜ್ ಮುಂದೆ ನೀಡಲಾಗತ್ತೆ. ಯಾವುದೇ ಕಾರಣಕ್ಕೂ ಆ ಸ್ಟೇಟ್ಮೆಂಟ್ಗಳನ್ನು ವಾಪಸ್ ಪಡೆಯೋ ಹಾಗಿಲ್ಲ. ಅವತ್ತು ಹೇಳಿದ ತಪ್ಪಾಯಿತು, ಅವತ್ತು ಹೇಳಿದ ಮಿಸ್ಟೇಕ್ ಆಯಿತು, ಹಂಗಲ್ಲ ಹಿಂಗಲ್ಲ ಬದಲು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಥರ 27 ಜನರಿಂದ 164 ಸ್ಟೇಟ್ಮೆಂಟನ್ನು ಪಡ್ಕೊಳ್ಳಲಾಗಿದೆ. ಹಾಗೆಯೇ 3 ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಹೇಳಿಕೆಯನ್ನು ನೀಡಿರೋದು, ಪ್ರತ್ಯಕ್ಷವಾಗಿ ನೋಡಿದವರು ಹೇಳಿಕೆಯನ್ನು ನೀಡಿದ್ದಾರೆ. 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ಇದೆ. 6 ಪೊಲೀಸರ ಹೇಳಿಕೆಗಳು ದಾಖಲಾಗಿದೆ. 231 ಪ್ರಕರಣದ ಒಟ್ಟು ಸಾಕ್ಷಿಗಳು, ಟೋಟಲ್ ಆಗಿ ಸಾಕ್ಷಿಗಳನ್ನು ನಾವು ನೋಡೋದಾದರೆ ಈ ಪ್ರಕರಣದಲ್ಲಿ 231 ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ರು. 30 CCTVಯ ದೃಶ್ಯಗಳನ್ನು ಕೂಡ ಇಟ್ಕೊಂಡಿದ್ರು. ಅಂದರೆ ಕಾರ್ ಬಂತು, ಕಾರ್ ಹೋಯಿತು, ಅಲ್ಲಿ ಪಿಕ್ ಮಾಡಿದ್ರು, ಇಲ್ಲಿ ಡ್ರಾಪ್ ಮಾಡಿದ್ರು, ಅದು ಇದು ಇನ್ನೊಂದು ಮತ್ತೊಂದು ಅಂತ 30 CCTVಯ ದೃಶ್ಯಗಳು. ಸೊ ಇದಿಷ್ಟು ಏನೇನಾಯಿತು ಕೇಸ್ನಲ್ಲಿ ಅನ್ನೋದನ್ನು ನಾವು ನೋಡ್ತಾ ಇರೋದು. ಹಾಗಿದ್ರೆ ದರ್ಶನ್ ಮೇಲೆ ಯಾವೆಲ್ಲ ಕೇಸಸ್ಗಳನ್ನ ಹಾಕಲಾಗಿತ್ತು ಈ ಪ್ರಕರಣದಲ್ಲಿ? ಮರ್ಡರ್ ಅಂತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಯಾವೆಲ್ಲ IPC ಸೆಕ್ಷನ್ಗಳನ್ನು ವಿಧಿಸಲಾಗಿತ್ತು ಅಂತ ನೋಡೋದಾದರೆ 120B, IPC 364, 355, 302, 201, 143, 147, 148, 149, 34 ಇಷ್ಟು ಸೆಕ್ಷನ್ಗಳನ್ನು ಇಲ್ಲಿ ದಾಖಲು ಮಾಡಲಾಗಿದೆ. ಸೊ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ
ಸಂತೋಷ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇದು ಬಹಳ ಹೈಪ್ ಕ್ರಿಯೇಟ್ ಮಾಡಿದಂಥ ಪ್ರಕರಣ ಆಗಿತ್ತು. ಕಾರಣ ಸೆಲೆಬ್ರಿಟಿ ಒಬ್ಬರು ಮರ್ಡರ್ ಕೇಸ್ನಲ್ಲಿ ಆರೋಪಿ ಅಂತ ಕರೆಸ್ಕೊಂಡಂಥ ಹಿನ್ನೆಲೆಯಲ್ಲಿ. ಸೊ ಇವತ್ತು ಅಂತಿಮವಾಗಿ ತೀರ್ಪು ಪ್ರಕಟ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಯಾವ ಥರದ ನಿರೀಕ್ಷೆ ಇದೆ, ಜೊತೆಗೆ ಇವತ್ತೇ ತೀರ್ಪು ಪ್ರಕಟ ಆಗಬಹುದಾದ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ? ನೀತಿ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಇವತ್ತು ಏನು ದರ್ಶನ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಾಮೀನಿನ ತೀರ್ಪನ್ನು ಇವತ್ತು ಅಂತಿಮವಾಗಿ ನಿರ್ಣಯವನ್ನು ಮಾಡಿತ್ತು. ಇವತ್ತು ಆದೇಶ ಹೊರಬೀಳುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಏನು ಹೈಕೋರ್ಟ್ನಿಂದ ಆದೇಶವನ್ನು ಪಡ್ಕೊಂಡು ಜಾಮೀನನ್ನು ಪಡ್ಕೊಂಡಿರುವಂತಹ ಆರೋಪಿಗಳಿಗೆ ಇದನ್ನು ಪ್ರಶ್ನಿಸಿ ಸರ್ಕಾರ ಮತ್ತು ಸರ್ಕಾರದ ಪರ ವಕೀಲರು ಈಗಾಗಲೇ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು. ಅಲ್ಲಿ ವಾದ ಮತ್ತು ವಿವಾದಗಳು ಎರಡೂ ಕೂಡ ನಡೆದಿರುವಂಥದ್ದು. ವಾದ ವಿವಾದಗಳು ಸದ್ಯಕ್ಕೆ ಮುಗಿದಿದ್ದು ಇವತ್ತು ಅಂತಿಮವಾದ ಆದೇಶ ಹೊರಬೀಳುವ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಸಾಧ್ಯತೆಗಳನ್ನು ನೋಡೋದಾದರೆ, ಒಂದು ವೇಳೆ ಈಗಾಗಲೇ ಹೈಕೋರ್ಟ್ ನೀಡುವಂಥ ಆದೇಶ ಏನಿದೆ ಜಾಮೀನು, ಈ ಒಂದು ಜಾಮೀನಿಗೆ ತಡೆ ಏನಾದರೂ ಕೊಟ್ಟರೆ ಸುಪ್ರೀಂ ಕೋರ್ಟ್ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತಲೇ ಹೇಳಬೇಕಾಗತ್ತೆ. ಒಂದು ವೇಳೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್, ದರ್ಶನ್ ಅಷ್ಟೇ ಅಲ್ಲ ಇಡೀ ಪ್ರಕರಣದ ಆರೋಪಿಗಳಿಗೆ ಬಿಗ್ ರಿಲೀಫ್ ಅಂತ ಹೇಳಬೇಕಾಗತ್ತೆ. ಈಗಾಗಲೇ ಏನು ಸೆಷನ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಇದರಲ್ಲಿ ಒಂದು ಬೇಲನ್ನು ಪಡ್ಕೊಂಡಿರುವಂಥ ದರ್ಶನ್ ಈಗಾಗಲೇ ಸಿನಿಮಾಗಳ ಒಂದು ಚಿತ್ರೀಕರಣಕ್ಕೆ ದೇಶ ವಿದೇಶಗಳಲ್ಲಿ ಓಡಾಟವನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಇದನ್ನು ಪ್ರಶ್ನಿಸಿ ಈಗಾಗಲೇ ಪೊಲೀಸರು ಹೋಗಿದ್ರು ಮತ್ತು ಕೆಲವೊಂದು ಗ್ರೌಂಡ್ಸ್ಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ದರ್ಶನ್ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಇರುವಂಥ ಪಾತ್ರ ಇಡೀ ಪ್ರಕರಣದಲ್ಲಿ ಹತ್ಯೆ ಮಾಡಲಿಕ್ಕೆ ದರ್ಶನ್ ಕೇಂದ್ರ ಬಿಂದು ಆಗಿರುವಂಥದ್ದು. ಇದಕ್ಕೆಲ್ಲ ಕುಮ್ಮಕ್ಕು ನೀಡಿದಂಥವಳು ಪವಿತ್ರ ಗೌಡ. ಹೀಗಾಗಿ ಇಡೀ ಪ್ರಕರಣದ ಪ್ರಮುಖ ಆರೋಪಿಗಳು ಇವರಿಬ್ಬರು. ಇದಕ್ಕೆ ಬೇಕಾಗಿರುವಂಥ ಪೂರಕವಾದ ಸಾಕ್ಷ್ಯಾಧಾರಗಳು, ಫೋಟೋಗಳು ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಸ್ಟೇಟ್ಮೆಂಟ್ಗಳಿರ್ಬೋದು, ಸಾಕ್ಷಿಗಳಿರ್ಬೋದು, ಎಲ್ಲವನ್ನು ಕೂಡ ನೀಡಿರುವಂಥದ್ದು. ಇಷ್ಟಾದರೂ ಕೂಡ ಒಂದು ಕಡೆ ವೈದ್ಯಕೀಯ ನೆಪವನ್ನು ಒಡ್ಡಿ ಮೊದಲು ಜಾಮೀನನ್ನು ಪಡ್ಕೊಂಡಿದ್ದ ದರ್ಶನ್ ಮತ್ತೆ ರೆಗ್ಯುಲರ್ ಬೇಲನ್ನು ಕೂಡ ಪಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ಪ್ರಶ್ನಿಸಿ ಈಗಾಗಲೇ ಪೊಲೀಸರು ಏನು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲನ್ನು ಹೋಗಿರುವಂಥದ್ದು. ಅದಕ್ಕೆ ಈಗಾಗಲೇ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘಿ ಎಲ್ಲರೂ ಕೂಡ ಒಂದು ಅಪಿಯರ್ ಆಗಿದ್ದರು. ಸೊ ವಾದವನ್ನು ಕೂಡ ಮಂಡನೆ ಮಾಡಿದರು. ಸುಪ್ರೀಂ ಕೋರ್ಟ್ ಈಗಾಗಲೇ ಸರ್ಕಾರದ ಪರ ಮತ್ತು ಆರೋಪಿಗಳ ಪರ ವಕೀಲರ ವಾದವನ್ನು ಸಂಪೂರ್ಣವಾಗಿ ಕೇಳಿದ್ದು ಸುಮಾರು 11:30 ವೇಳೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಏನು ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಗುತ್ತೆ. ಒಂದು ವೇಳೆ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ನೀಡಿದರೆ ದರ್ಶನ್ಗೆ ಪುನಃ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಜೈಲು ಪಾಲಾಗಬೇಕಾಗತ್ತೆ. ಏನಿಲ್ಲ ಅಂದರೆ 6 ತಿಂಗಳು ಕಾಲ ಇವರಿಗೆ ಏನು ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. ಅದಾದ ನಂತರ ಜಾಮೀನಿಗೆ ಇವರು ಪ್ರಯತ್ನವನ್ನು ಪಡಬೇಕಾಗುತ್ತೆ. ಮತ್ತು ಕೆಳಹಂತದ ಕೋರ್ಟ್ನಿಂದನೇ ಇವರು ಜಾಮೀನನ್ನು ಪಡೀಲಿಕ್ಕೆ ಏನು ವಾದ ಮಂಡನೆಯನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಹೀಗಾಗಿ ದರ್ಶನ್ ವಿದೇಶದಲ್ಲಿದ್ದರೂ ಕೂಡ, ಚಿತ್ರೀಕರಣದಲ್ಲಿದ್ದರೂ ಕೂಡ ದೊಡ್ಡ ಟೆನ್ಷನ್ನಲ್ಲಿ ಇರುವಂಥದ್ದು. ಸೊ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಏನು ಆದೇಶ ಹೊರಬೀಳುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.